ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿಯಾಗಿರುವಂತಹ ಸ್ಮೃತಿ ಮಂದಣ್ಣ ಅವರ ಮದುವೆ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಸ್ಮೃತಿ ಮಂದಣ್ಣ ಅವರು ಆ ಮದುವೆಯನ್ನು ಮುಂದುವರಿಸ್ತಾರ ಅಥವಾ ಯಾವಾಗ ಮತ್ತೆ ಆ ಹುಡುಗನ ಜೊತೆ ಮದುವೆ ಆಗ್ತಾರೆ ಅನ್ನುವಂಥ ಅನೇಕ ಗೊಂದಲ, ಕೋಲಾಹಲ ಮತ್ತು ಸಂಶಯ ಕೂಡ ಇದ್ದಿತ್ತು. ಜೊತೆಗೆ ಕೆಲವರು ಇಲ್ಲ ಮದುವೆ ಕ್ಯಾನ್ಸಲ್ ಆಯ್ತು ಅಂತಾರೆ, ಕೆಲವರು ಇಲ್ಲ ಕೆಲವು ದಿನಗಳಲ್ಲಿ ಅದೇ ಹುಡುಗನ ಜೊತೆ ಸ್ಮೃತಿ ಮಂದಣ್ಣ ಅವರು ಮದುವೆ ಆಗ್ತಾರೆ ಅನ್ನುವಂಥ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಪದೇ ಪದೇ ಅದು ವೈರಲ್ ಆಗ್ತಾನೆ ಇತ್ತು. ಆದರೆ ಇದೀಗ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಬೇಕು ಎನ್ನುವಂಥ ಕಾರಣಕ್ಕಾಗಿ ಸ್ಮೃತಿ ಮಂದಣ್ಣ ಅವರು ಸ್ವತಃ ಮಾಧ್ಯಮದ ಮುಂದೆ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಸ್ಮೃತಿ ಮಂದಣ್ಣ, ನ್ಯಾಷನಲ್ ಕ್ರಶ್ ಆಗಿರುವಂತಹ ಸ್ಮೃತಿ ಮಂದಣ್ಣ ಮತ್ತು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿಯಾಗಿರುವಂತಹ ಸ್ಮೃತಿ ಮಂದಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಏನನ್ನ ಹಾಕೊಂಡಿದ್ದಾರೆ, ಮದುವೆ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ. ಅದಂದ್ರೆ ಮದುವೆ ಆಗುತ್ತಾ ಬಿಡುತ್ತಾ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನವೆಂಬರ್ 23 ಎಲ್ಲವೂ ಅಂದುಕೊಂಡಿದ್ದಾಗಿದ್ರೆ ಸ್ಮೃತಿ ಮಂದಣ್ಣ ಅವರು ಸಂಗೀತ ನಿರ್ದೇಶಕರಾಗಿರುವಂತಹ ಪಾಲಾಸ್ ಮಚಾಲ್ ಅವರ ಜೊತೆ ಮದುವೆ ಆಗಬೇಕಿತ್ತು. ಜೊತೆಗೆ ಸುಂದರ ಸಂಸಾರವನ್ನು ಕಟ್ಕೊಂಡು ಹನಿಮೂನಿಗೆ ಬೇರೆ ಕಡೆ ಹೋಗಬೇಕಿತ್ತು. ಆದ್ರೆ ಎಲ್ಲವೂ ವಿಧಿಯಾಟ ಅಂತ ಹೇಳ್ಬೋದು. ಯಾವುದೂ ಕೂಡ ಅಂದ್ಕೊಂಡಂಗಾಗಿಲ್ಲ. ಮತ್ತು ಸ್ಮೃತಿ ಮಂದಣ್ಣ ಎನ್ನುವಂತ ಒಂದು ಮುಗ್ಧ ಹುಡುಗಿ ಅಥವಾ ಸುಂದರ ಹುಡುಗಿಗೆ ತಾನು ಕನ್ಸ್ಕೊಂಡಿದ್ದು ಅರ್ಧದಲ್ಲೇ ನಿಂತು ಹೋಯ್ತಲ್ಲ ಎನ್ನುವಂತ ಬೇಸರದ ನಡುವೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಸ್ಮೃತಿ ಮಂದಣ್ಣ ಅವರ ಮದುವೆ ನವೆಂಬರ್ 23 ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಆಗಬೇಕಿತ್ತು. ಅದಕ್ಕಿಂತ ಕೆಲವು ದಿನಗಳ ಹಿಂದುಗಡೆ ಸ್ಮೃತಿ ಮಂದಣ್ಣ ಅವರ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಕೂಡ ಕ್ರಿಕೆಟ್ ಮೈದಾನದ ಅಂಗಳದಲ್ಲಾಗಿತ್ತು. ಅಂದ್ರೆ ಕ್ರಿಕೆಟ್ ಅಂದ ಕೂಡಲೇ ಎಲ್ಲರೂ ಕೂಡ ಆಸೆ ಇರುತ್ತೆ, ತನ್ನ ಒಂದು ಎಂಗೇಜ್ಮೆಂಟ್ ಭರ್ಜರಿ ಆಗಬೇಕಿರುವಂತ ಕಾರಣಕ್ಕಾಗಿ ಸ್ಮೃತಿ ಮಂದಣ್ಣ ಅವರ ಒಂದು ಆಸೆಯನ್ನ ಅವರ ಪ್ರಿಯಕರಾದಂತ ಪಾಲಾಸ್ ಮುಚಾಲ್ ಅವರು ಕ್ರಿಕೆಟ್ ಮೈದಾನಕ್ಕೆ ಕರ್ಕೊಂಡೋಗಿ ಅವರಿಗೆ ರಿಂಗ್ ಅನ್ನು ತೋರಿಸ್ತಾರೆ. ಅಷ್ಟರ ಮಟ್ಟಿಗೆ ತಾವು ಪ್ರೀತಿಸಿದಂತ ಹುಡುಗ ತನ್ನ ಜೊತೆಗೆ ಇರಬೇಕು ಅನ್ನುವಂಥ ಆಸೆಯನ್ನು ಪಟ್ಕೊಂಡಿದ್ದಾದ್ರೆ ನವೆಂಬರ್ 23 ಮದುವೆ ಫಿಕ್ಸ್ ಆಗಿರುತ್ತೆ. ಮದುವೆ ಫಿಕ್ಸ್ ಆದ ನಂತರ 23 ಬೆಳಗ್ಗೆ ಒಂದು ಕಾರ್ಯಕ್ರಮ ಇರುತ್ತೆ, ಒಂದು ಡಾನ್ಸ್ ಪ್ರೋಗ್ರಾಮ್ ಇರುತ್ತೆ ಮನೆಯಲ್ಲಿ. ಅಂದ್ರೆ ಹುಡುಗಿ ಮನೆಯಲ್ಲಿ, ಅಂದ್ರೆ ಸ್ಮೃತಿ ಮಂದಣ್ಣ ಅವರ ಸಾಂಗ್ಲಿಯಲ್ಲಿ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಸಾಂಗ್ಲಿಯ ಕಾರ್ಯಕ್ರಮದ ನಡುವೆ ಸ್ಮೃತಿ ಮಂದಣ್ಣ ಅವರ ತಂದೆಯಾದಂತಹ ಶ್ರೀನಿವಾಸ್ ಮಂದಣ್ಣ ಅವರಿಗೆ ಸ್ವಲ್ಪ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಮತ್ತು ಕುಸಿದು ಬೀಳ್ತಾ. ಅದಾದ ನಂತರ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಅಷ್ಟಕ್ಕೆ ಆ ದಿನದ ಮದುವೆ ನಿಂತು ಹೋಗುತ್ತೆ. ಅದಾದ ಕೆಲವೇ ದಿನದಲ್ಲಿ, ಅಂದ್ರೆ ಅದಾದ ನಂತರ ಕೆಲವೇ ಸಮಯದಲ್ಲಿ ಒಂದು ಮಾಹಿತಿ ಪ್ರಕಾರ ಅವರ ಪ್ರಿಯಕರ ಮತ್ತು ಹುಡುಗನಾದಂಥ ಪಾಲಾಸ್ ಮುಚಾಲ್ ಅವರಿಗೂ ಕೂಡ ಕೆಲವೊಂದು ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಅವರಿಗೂ ಕೂಡ ಹೆಲ್ತ್ ಇಶ್ಯೂ ಪ್ರಾರಂಭ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ದಿನ ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ತಾಳಿ ಕಟ್ಟುವ ಕಾರ್ಯಕ್ರಮ ನಿಂತು ಹೋಗ್ಬಿಡುತ್ತೆ. ಅದಾದ ನಂತರ ಯಾವುದಕ್ಕೂ ಕೂಡ ಸ್ಪಷ್ಟತೆ ಸಿಕ್ಕಿರಲ್ಲ. ಇನ್ನು ಮದುವೆ ಮುರಿದು ಹೋಗುತ್ತಾ ಅಥವಾ ಮದುವೆ ನಿಂತು ಹೋಗುತ್ತೆ, ಯಾಕೆ ಇಂಥ ಒಂದು ಕ್ಷಣ ಆಯಿತು, ಎಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ ಸ್ಮೃತಿ ಮಂದಣ್ಣ ಅವರ ತಂದೆಯಾದಂತಹ ಶ್ರೀನಿವಾಸ್ ಮಂದಣ್ಣ ಅವರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಅದರ ಮಧ್ಯೆ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಪಾಲಾಸ್ ಮುಚಾಲ್ ಅವರ ಹಳೆಯ ಪ್ರೇಯಸಿ ಕೆಲವೊಂದು ಪೋಸ್ಟ್ ಅನ್ನು ಮಾಡ್ತಾರೆ. ಅಂದ್ರೆ ಅವರ ಅಂದ್ರೆ ಸ್ಮೃತಿ ಮಂದಣ್ಣ ಅವರ ಹುಡುಗರಾದಂತ ಪಾಲಾಸ್ ಮುಚಾಲ್ ಅವರಿಗೆ ಹಳೆಯ ಗರ್ಲ್ ಫ್ರೆಂಡ್ಗಳು ಎಚ್ಚೆತ್ಕೊಂಡು ಮದುವೆ ಟೈಮಲ್ಲಿ ಮದುವೆಯನ್ನು ಮುರಿದೇ ಬೆಳೆಸಬೇಕು ಅಥವಾ ಮದುವೆ ಆಗಬಾರ್ದು ಅಂತ ಕಾರಣಕ್ಕೆ ಕೆಲವೊಂದು ಪೋಸ್ಟ್ಗಳು, ಅಂದ್ರೆ ಅವರ ಜೊತೆ ಪ್ರಿಯಕರ, ಅಂದ್ರೆ ಪಾಲಾಸ್ ಮುಚಾಲ್ ಅವರ ಜೊತೆ ಹಳೆಯ ಪ್ರೇಯಸಿ, ಹಳೆಯ ಹುಡುಗಿ ಇದ್ದಂಥದ್ದು, ಅವರು ಸ್ವಿಮ್ಮಿಂಗ್ ಪೂಲಿಗೆ ಬನ್ನಿ ಎನ್ನುವಂತ ಮಾತನ್ನ ಮೆಸೇಜ್ ಮುಖಾಂತರ ಪಾಲಾಸ್ ಮುಚಾಲ್ ಅವರು ತಮ್ಮ ಹಳೆಯ ಗರ್ಲ್ ಫ್ರೆಂಡ್ ಹೇಳಿದ್ದು. ಜೊತೆಗೆ ಕೆಲವೊಂದು ಫೋಟೋಸ್ಗಳು ವೈರಲ್ ಆಗುತ್ತೆ. ಅದಾದ ನಂತರ ಸ್ಮೃತಿ ಮಂದಣ್ಣ ಅವರು ಕೂಡ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ಇಲ್ಲ, ನಾನು ಪ್ರೀತಿಸಿದಂತ ಈ ಹುಡುಗ ಇಷ್ಟು ಮೋಸ ಮಾಡಿದ್ದಾನೆ, ನಿಮಗೆ ಇಷ್ಟು ಕೆಟ್ಟ ಹಿಸ್ಟ್ರಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಚರ್ಚೆ ಆಗ್ತಿತ್ತು. ಇಲ್ಲ, ಮದುವೆ ಆಗ್ಲಿಕ್ಕೆ ಮನ್ಸಿಲ್ಲ. ಕೆಲವೊಂದು ಫೋಟೋಗಳಲ್ಲಿ ಸ್ಮೃತಿ ಮಂದಣ್ಣ ಅವರಿಗೆ ಆ ತೊಡಿಸಿದಂತ ರಿಂಗ್ ಕೂಡ ಕಾಣಿಸ್ತಾ ಇಲ್ಲ, ಹಾಗಾಗಿ ಮದುವೆ ಮುರಿದಿತ್ತ ಅನ್ನುವಂಥ ಮಾತುಗಳು ಕೆಲವರು ಹೇಳ್ತಿದ್ರೆ, ಕೆಲವರು ಹೇಳ್ತಿರ್ಲಿಲ್ಲ. ಅವೆಲ್ಲವೂ ಊಹಾಪೋಹ. ಕೆಲವು ದಿನಗಳ ನಂತರ, ಯಾಕಂದ್ರೆ ಸ್ಮೃತಿ ಮಂದಣ್ಣ ಅವರ ತಂದೆಯೂ ಕೂಡ ಈಗಾಗಲೇ ಜಸ್ಟ್ ಡಿಸ್ಚಾರ್ಜ್ ಆಗಿದ್ದಾರೆ. ಅದಾದ ನಂತರ ಅವರಿಗೂ ಕೂಡ, ಅಂದ್ರೆ ಪ್ರಿಯಕರಿಗೂ ಕೂಡ ಕೆಲವೊಂದು ಹೆಲ್ತ್ ಇಶ್ಯೂ ಆಗಿದೆ. ಅವೆಲ್ಲವೂ ಸರಿಯಾದ ನಂತರ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಾರಂಭ ಆಗಿ ಮದುವೆ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಎಲ್ಲವೂ ಕೂಡ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಎನ್ನುವಂತ ಒಂದು, ಆ ಕಡೆ ಬೆಳಕಿಲ್ಲ ಈ ಕಡೆ ಬೆಳಕಿಲ್ಲ ಅನ್ನುವಂತ ಮಾತು ಹೇಳ್ತಾರಲ್ಲ, ಹಾಗೆ ಕನ್ಫ್ಯೂಷನ್ ಸ್ಟೇಟ್ ಇತ್ತು. ಎಲ್ಲಕ್ಕೂ ಕೂಡ ಇದೀಗ ಸ್ಮೃತಿ ಮಂದಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಒಂದು ಕ್ಲಾರಿಫೈ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಮದುವೆ ಕ್ಯಾನ್ಸಲ್ ಆಗಿದೆ, ನಾವಿಬ್ರು ಮದುವೆ ಆಗ್ತಿಲ್ಲ ಎನ್ನುವಂತ ಒಂದು ಸ್ಪಷ್ಟ ಮಾತನ್ನು ಹೇಳಿ ಇಲ್ಲೇ ತನಕ ನನಗೆ ಸಪೋರ್ಟ್ ಮಾಡಿದಂಥ ಫ್ಯಾನ್ಸ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದಂಥ ಅಂದ್ರೆ ವೆಲ್ ಹಾರ್ಟೆಡ್ ಪರ್ಸನ್ಗೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಜೊತೆಗೆ ಅವರು ಕೆಲವೊಂದು ವಿಷಯಗಳನ್ನ ಬರ್ಕೊಟ್ಟಿದ್ದಾರೆ. ನಮ್ಮ ಮದುವೆ ನಿಂತು ಹೋಗಿದೆ, ಅದು ನಮ್ಮ ಪ್ರೈವೇಸಿ, ಯಾಕಂದ್ರೆ ನಮಗೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಹಕ್ಕಿರುತ್ತೆ ಮತ್ತು ಕೆಲವೊಂದು ಕಾರಣದಿಂದಾಗಿ ಅದನ್ನ ಪ್ರೈವೇಟ್ ಆಗಿ ಇಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾರನ್ನೂ ದೂರಲ್ಲ, ಏನನ್ನೂ ಬಹಿರಂಗಪಡಿಸಲ್ಲ. ಆದ್ರೆ ನನ್ನ ಇಂಟೆನ್ಷನ್ ಈಗ ಕ್ರಿಕೆಟ್ ಆಡಬೇಕು, ನಾನು ದೇಶಕ್ಕಾಗಿ ಕ್ರಿಕೆಟ್ ಆಡಬೇಕು ಮತ್ತು ದೇಶಕ್ಕೆ ಆಡಿ ಟ್ರೋಫಿಗಳನ್ನ ಗೆದ್ದು ಆದಷ್ಟು ದಿನ, ಎಷ್ಟು ದಿನ ನಾನು ಕ್ರಿಕೆಟ್ ಆಡ್ತೀನಿ ಅಷ್ಟು ದಿನವೂ ಕೂಡ ನನ್ನ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ವರ್ಕ್ ಅನ್ನ ಮಾಡಬೇಕು. ಅಂದ್ರೆ ನಾನು
ಅತ್ಯಂತ ಪರಿಶ್ರಮ ಪಟ್ಟು ದೇಶಕ್ಕಾಗಿ ಆಡಬೇಕು, ಅದು ಕೂಡ ನನ್ನ ಸೌಲ್ ಅಂದ್ರೆ ಭಾಗ್ಯ ಎನ್ನುವಂಥ ದೃಷ್ಟಿಯಲ್ಲಿ ಹಾಕೊಂಡಿದ್ದಾರೆ. ಜೊತೆಗೆ ಅವರು ಸೆಂಟೆನ್ಸ್ ಕೊನೆಯಲ್ಲಿ ಹೇಳಿದ್ದಾರೆ ಏನಂದ್ರೆ, ನನಗೆ ಇಲ್ಲೇ ತನಕ ಸಪೋರ್ಟ್ ಮಾಡಿದಂಥ ಫ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಾನು ತುಂಬು ಹೃದಯದ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಅನ್ನುವಂಥ ಹೇಳಿಕೆ ಮುಖಾಂತರ ದ ಮ್ಯಾರೇಜ್ ಹ್ಯಾಸ್ ಬಿನ್ ಕಾಲ್ಡ್ ಅಪ್ ಎನ್ನುವಂಥ ಮಾತನ್ನು ಹೇಳಿದೆ. ಇದರ ಮುಖಾಂತರ ನಮ್ಗೆ ಅರ್ಥ ಆಗುತ್ತೆ, ತಂದೆಯವರಿಗೆ ಹುಷಾರಿಲ್ಲಾಗಿತ್ತು, ಎಲ್ಲವೂ ಸರಿ ಆಯಿತು, ಅದಾದ ನಂತರ ಮದುವೆಯನ್ನು ಮುಂದುವರಿಸಬಹುದು. ಆದರೆ ಎಲ್ಲೋ ಒಂದು ಕಡೆ ಹುಡುಗ ದಾರಿ ತಪ್ಪಿಬಿಟ್ನ, ಹೇಳದೆ ಕೇಳದೆ ಕಣ್ಣ ಮುಚ್ಚಲೆ ಆಡಿ ನನ್ನಂತ ಹುಡುಗ ಜೊತೆ ಪ್ರೀತಿಸಿ ಮೋಸ ಮಾಡುವಂತ ಹಂತಕ್ಕೆ ಹೋಗಿದ್ನ ಎನ್ನುವಂತ ಮನಸ್ಸಿನ ಆ ನೋವು ಇದೆಯಲ್ಲ, ಅದು ಸ್ಮೃತಿ ಮಂದಣ್ಣ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ಸ್ಮೃತಿ ಮಂದಣ್ಣ ಅವರ ಮುಂದಿನ ಜರ್ನಿ ಚೆನ್ನಾಗಿರ್ಲಿ, ಅವ್ರಿಗೆ ಈಗ ಏನೋ ಮೋಸ ಆಗಿದ್ರು ಕೂಡ ಅದು ಒಳ್ಳೇದಾಗುತ್ತೆ. ಯಾಕಂದ್ರೆ ಅಷ್ಟು ಬೇಗ ಕ್ಲಿಯರ್ ಆಯ್ತು, ಅದು ತಂದೆಯ ಮುಖಾಂತರ. ತಂದೆಗೆ ಆ ದಿನ ಹುಷಾರ ಇದ್ರೆ ಮದುವೆ ಆಗ್ತಿತ್ತು, ಮುಂದೆ ಎಲ್ಲಿ ತನಕ ಕೆಟ್ಟ ಗಳಿಗೆ ಆಗ್ತಿತ್ತು. ಆದ್ರೆ ದೇವರು ಸ್ಮೃತಿ ಮಂದಣ್ಣ ಅವರನ್ನ ಕಾಪಾಡಲಿಕ್ಕೆ ತಂದೆಯ ಮುಖಾಂತರ, ತಂದೆಗೆ ಕುಸಿದು ಬೀಳುವ ಮುಖಾಂತರ ಅಲ್ಲೆಲ್ಲೋ ಒಂದ್ ಕಡೆ ಸ್ಮೃತಿ ಮಂದಣ್ಣವರ ಮುಂದಿನ ಜೀವನಕ್ಕೆ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಜೊತೆಗೆ ಸ್ಮೃತಿ ಮಂದಣ್ಣ ಅವರ ತಂದೆ ಕೂಡ ಇದೀಗ ಹುಷಾರಾಗಿದ್ದಾರೆ. ಅವರು ಆದಷ್ಟು ಹೆಚ್ಚು ದಿನಗಳ ಕಾಲ ಬದುಕಲಿ, ಅವರ ಆರೋಗ್ಯ ಇನ್ನಷ್ಟು ವೃದ್ಧಿ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಆದ್ರೆ ನೋಡಿ, ಮಗಳ ಜೀವನವನ್ನ ಉಳಿಸ್ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಏನೋ ಒಂದು ಕಾಕತಾಳೀಯ ಎಂಬಂತೆ ಅಥವಾ ದೇವರೇ ಕೊಟ್ಟ ವರದಂತೆ ಅವರಿಗೆ ಕುಸಿದು ಬಿದ್ರು. ಅದಾಗಿಲ್ಲ ಅಂದ್ರೆ ಪ್ರಿಯಕರನ್ ಜೊತೆ ಸ್ಮೃತಿ ಮಂದಣ್ಣ ಅವರ ಮದುವೆ ಆಗ್ತಿತ್ತು. ಆ ಮದುವೆ ಆದ ನಂತರ ಏನಾದ್ರೂ ಒಂದು ಹೊರಗೆ ಬಂದ್ರೆ ಅಥವಾ ಹಳೆಯ ಪ್ರೇಯಸಿ ಜೊತೆಗಿನ ಈ ಕಣ್ಣ ಮುಚ್ಚಲೆ ಆಟ ಹೊರಗೆ ಬಂದಿದ್ರೆ ಆ ಮದುವೆ ಆದ ಕೆಲವೇ ದಿನಗಳಲ್ಲಿ ಮುರಿದು ಬೀಳ್ತಿತ್ತು. ಅದಕ್ಕೂ ಮೊದಲು ದೈವ ಕೃಪೆಯಿಂದ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಬೋದು. ಸ್ಮೃತಿ ಮಂದಣ್ಣ ಅವರಿಗೆ ಇನ್ಮುಂದೆ ಒಳ್ಳೇದಾಗ್ಲಿ, ಅವರು ಹೆಚ್ಚೆಚ್ಚು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಡಲಿ ಮತ್ತು ನಮ್ಮ ಭಾರತ ತಂಡದ ಅಭಿಮಾನಿಗಳ ಮನಸ್ಸನ್ನ ತಣಿಸಲಿ ಅನ್ನೋದು ಕೂಡ ಇದೀಗ ನಮ್ಮ ಆಶೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.